ಬಾಹುಗಳಿಂದ ಅಂದರೆ ವಿತ್ 100 ಆರ್ಮ್ಸ್, ಓಪನ್ ಆರ್ಮ್ಸ್ ನಾವು ಅದನ್ನು ಪಡ್ಕೋಬೇಕಂತೆ, ನಮ್ಮ ಹೃದಯಕ್ಕೆ ಅದನ್ನು ಅಂತರ್ಗತ ಮಾಡ್ಕೋಬೇಕಂತೆ. ಆದರೆ ಜನಮಾನಸಕ್ಕೆ ವಾಪಸ್ ಹಿಂತಿರುಗಿ ಕೊಡಬೇಕಾದ್ರೆ ಸಹಸ್ರ ಬಾಹು ಸಂಕಿರ, ಸಾವಿರಾರು ಬಾಹುಗಳಷ್ಟು ನಾವು ಅದನ್ನು ಚಾಚಿ ಜನಕ್ಕೆ, ಜನಸ್ತೋಮಕ್ಕೆ, ಜನಮಾನಸಕ್ಕೆ ಹತ್ತಿರವಾಗುವಂತಹ ಕೆಲಸ ಮಾಡುವುದರ ಮುಖೇನ ಬಾಚಿದೆಲ್ಲವನ್ನು 10 ಪಟ್ಟು, 100 ಪಟ್ಟು, ಸಹಸ್ರ ಪಟ್ಟು ನೀಡಬೇಕು ಅನ್ನುವಂಥ ಋಗ್ವೇದದ ಈ ಒಂದು ಉಕ್ತಿ ಯುಕ್ತಿಯಾಗಿ ಕೂಡ ಮೆರೀತಾ ಇದೆ. ಈ ಒಂದು ವೇದದ ಉಕ್ತಿಯೊಂದಿಗೆ ಒಂದು ಸಣ್ಣ ಪ್ಯಾನೆಲ್ ಡಿಸ್ಕಷನ್ಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಒಂದು 15 ನಿಮಿಷಗಳ ಕಾಲಾವಕಾಶ. ಪ್ಯಾನೆಲ್ನಲ್ಲಿ ಡಾಕ್ಟರ್ ಶಿಲ್ಪಾ ವಿಕಾಸ್ ರವರು ಇರ್ತಾರೆ, ಶ್ರೀಯುತ ಕುಂತವಳ್ಳಿ ವಿಶ್ವನಾಥ್ ಅವರು ಇರ್ತಾರೆ, ಡಾಕ್ಟರ್ MV ಉರಲ್ ನೀವು ಕೂಡ ಇದರಲ್ಲಿ ಭಾಗವಹಿಸಲಿದ್ದೀರಾ, ವೈದ್ಯ ಎಲ್ಡೋಸ್ KT ನೀವು ಕೂಡ ನಿಮ್ಮ ಉಪಸ್ಥಿತಿಯು ಮುಖ್ಯ ಆಗುತ್ತೆ, ಹಾಗೂ ಡಾಕ್ಟರ್ ನಾಗರಾಜ್ KR. ಆಯುರ್ವೇದ ಇರಬಹುದು, ಸಿದ್ಧ ಇರಬಹುದು, ಹೋಮಿಯೋಪತಿ ಇರಬಹುದು, ನಾಟಿ ವೈದ್ಯ, ಯಾವುದೇ ಒಂದು ಪಾರಂಪರಿಕ ಒಂದು ವೈದ್ಯ ಒಂದು ಸಿಸ್ಟಮ್ ಇದ್ದರೂ ಕೂಡ ಯೋಗ, ನ್ಯಾಚುರೋಪತಿ ಇವೆಲ್ಲವುದರ ಒಂದು ಅಮಾಲ್ಗಮೇಷನ್ ನಮ್ಮ ಆಯುರ್ವೃದ್ಧಿಯನ್ನು ಮಾಡುತ್ತೆ. ಹೀಗಾಗಿ ನಾವಿಂದು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ವಿಶೇಷ ಶೀರ್ಷಿಕೆ ಅಂದರೆ ಫುಡ್ ಹಾಗೂ ಹೆಲ್ತ್. ನಾವು ತಿನ್ನುವಂಥ ಆಹಾರ ನಮ್ಮ ಧಮನಿಯಲ್ಲಿ ಕೂಡ ಚೈತನ್ಯವಾಗಿ ಪ್ರವಹಿಸುತ್ತೆ. ದೇಹಕ್ಕೆ ಒಂದು ಸ್ಥೂಲ ಪ್ರಕೃತಿ ಇದೆ, ಅನ್ನಮಯ ಕೋಶ ಅಥವಾ ದ ಗ್ರಾಸ್ ಬಾಡಿ ಅಂತ ಹೇಳ್ತೀವಿ. ಆದರೆ ಮನಸ್ಸು ಇದು ಸೂಕ್ಷ್ಮ ಶರೀರ, ಇದು ನಮ್ಮ ಕೈಗೆ ಅಥವಾ ಒಂದು ಆಕಾರ ರೂಪಕ್ಕೆ ಸಿಗಲ್ಲ. ಹೀಗಾಗಿ ಈ ಸಟಲ್ ಬಾಡಿನ ನಾವು ಯಾವ ರೀತಿ ಪರಿಗಣಿಸ್ತೀವಿ, ನಾವು ತಿನ್ನುವಂಥ ಆಹಾರ ಹೇಗೆ ನಮ್ಮ ಸಪ್ತ ಧಾತುಗಳಿಗೂ ಹೋಗಿ ಸೇರುತ್ತೆ, ಪಂಚಕೋಶಗಳಿಗೂ ಮೀರುತ್ತೆ, ಇವೆಲ್ಲವನ್ನ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಫುಡ್ ಹಾಗೂ ಹೆಲ್ತ್. ಇದರಲ್ಲಿ ಅಡಲ್ಟ್ರೇಷನ್ ಬಗ್ಗೆ ಆಗಲಿ, ಕಲಬೆರಕೆ, ಉತ್ಪನ್ನಗಳ ಒಂದು ಕಲಬೆರಕೆ, ಆಹಾರದಲ್ಲಿ ಕಲಬೆರಕೆ ಅಥವಾ ಪ್ರಿಸರ್ವೇಟಿವ್ಸ್ಗಳು, ಎಮಲ್ಸಿಫೈಯರ್ಸ್ಗಳು, ಫ್ಲೇವರಿಂಗ್ ಏಜೆಂಟ್ಸ್, ಕಲರ್ಸ್ ಇವೆಲ್ಲವನ್ನು ಹಾಕ್ತಾ ಇದ್ದೀವಿ. ಲೇಬಲ್ಸ್ಗಳನ್ನು ಹೆಚ್ಚಾಗಿ ಜನ ಓದ್ತಾ ಇಲ್ಲ. ಇದರಿಂದ ಉಂಟಾಗ್ತಿರುವಂಥ ಹಾನಿ, ಯಾಕಂದರೆ ವಿ ಆರ್ ವಾಟ್ ವಿ ಈಟ್ ಅಂತ ಪ್ರಾಜ್ಞರು ಹೇಳೋದ್ರಿಂದ ನಾವು ತಿನ್ನುವಂಥ ಆಹಾರ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ಹೇಗೆ ಪ್ರಚೋದನೆಯನ್ನು, ಹೇಗೆ ಒಂದು ತನ್ನ ವ್ಯಾಪ್ತಿಯನ್ನು ಮೀರಿಸ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಜ್ಞಾನದ ಪರಿಧಿಯನ್ನು ವೃದ್ಧಿಸಲಿಕ್ಕೆ ಈ ಒಂದು ಪ್ಯಾನೆಲ್ ಡಿಸ್ಕಷನ್ನ ಇಲ್ಲಿ ಇಟ್ಕೊಡ್ಲಾಗಿದೆ. ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಅನ್ನಮಯ ಕೋಶ, ಅಂದರೆ ನಮ್ಮ ಸ್ಥೂಲ ಶರೀರಕ್ಕೆ ನಾವು ಏನನ್ನು ಒಳಗೆ ತೆಗೆದುಕೊಳ್ತೀವೋ ಅದು ನಮ್ಮ ಸಂಪೂರ್ಣವಾದಂಥ ನಡವಳಿಕೆ, ಬಿಹೇವಿಯರಲ್ ಎಲ್ಲವುದರ ಮೇಲೆ ಹೇಗೆ ಪ್ರಚೋದನೆಯನ್ನು ನೀಡುತ್ತೆ, ಇದು ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಇರುತ್ತೆ. ನಿಮ್ಮ ಕ್ಷೇತ್ರಗಳಲ್ಲಿ ಇದನ್ನು ಯಾವ ರೀತಿ ನೀವು ಅಂದುಕೊಳ್ತೀರಾ, ಇದಕ್ಕೆ ಸೂಕ್ತವಾದಂಥ ಒಂದು ಮಾಹಿತಿ ಏನು ಒದಗಿಸಬಹುದು ಅನ್ನೋದಕ್ಕೆ ಒಂದು ಸಣ್ಣ ಚರ್ಚೆ ಇದಾಗಿರುತ್ತೆ. ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರು ದಯಮಾಡಿ ಆಗಮಿಸಬೇಕು. ಕುಂತವಳ್ಳಿ ಶ್ರೀಯುತ ವಿಶ್ವನಾಥ್ ಅವರು, ಡಾಕ್ಟರ್ MV ಉರಲ್, ವೈದ್ಯ ಎಲ್ಡೋಸ್, ಡಾಕ್ಟರ್ ನಾಗರಾಜ್ KR, ಟ್ರೆಡಿಷನಲ್ ಮೆಡಿಸಿನ್ ಇರಬಹುದು, ಯೋಗ, ನ್ಯಾಚುರೋಪತಿ ಯಾವುದೇ ಇರಲಿ, ಪಂಚಕೋಶಗಳಲ್ಲಿ ಅನ್ನಮಯ ಕೋಶವೇ ಮೂಲ ಆಧಾರ ಅಂತ ಹೇಳ್ತೀವಿ. ನಂತರ ಜ್ಞಾನಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ ಈ ಎಲ್ಲ ಕೋಶಗಳು ಬರುತ್ತೆ. ಹೀಗಾಗಿ ದೇಹಕ್ಕೆ ಪೂರಕವಾದಂಥ ಅನ್ನ ಆಹಾರದ ಒಂದು ಕ್ರಿಯೆ ಮೂಲಭೂತವಾಗಿ ಶರೀರಕ್ಕೆ ತಲುಪುತ್ತೆ. ಇದರಲ್ಲಿ ಕಲಬೆರಕೆ ಆದರೆ, ಏನಾದರೂ ಸಮಸ್ಯೆಗಳಾದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನೀವು ನಿಮ್ಮ ಒಂದು ಎಕ್ಸ್ಪರ್ಟೀಸ್ನಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನೋಡಿದ್ದೀರಾ ಪೇಷಂಟ್ಸ್ಗಳಲ್ಲಿ ಅನ್ನೋದನ್ನು ನೀವು ತಿಳಿಸ್ಕೊಡಿ. ಜಸ್ಟ್ ರಿಫ್ಲೆಕ್ಟ್ ಆನ್ ವಾಟ್ ಇಸ್ ಹ್ಯಾಪನಿಂಗ್. ಐಲ್ ಟೇಕ್ ಜಸ್ಟ್ 2 minutes. ನಾನಿವತ್ತು ತುಂಬಾ ಹಾನರ್ಡ್ ಅನಿಸ್ತಾ ಇದೆ. ಡಾಕ್ಟರ್ BT ರುದ್ರೇಶ್ ಅವರು ನನ್ನ ಮೆಂಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನಗೆ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಆಮ್ ರೆಪ್ರೆಸೆಂಟಿಂಗ್ ಹೋಮಿಯೋಪತಿ ಸರ್. ನಾನು ನಿಮ್ಮ ಹತ್ರ ಏನು ಕಲಿತೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಗಿವ್ ಯುವರ್ ಬ್ಲೆಸ್ಸಿಂಗ್ ಸರ್. ಶ್ಯೂರ್ ಮ್ಯಾಮ್. ಶೀರ್ಷಿಕೆ ಫುಡ್ ಹಾಗೂ ಹೆಲ್ತ್, ಆಹಾರ ಹಾಗೂ ಆರೋಗ್ಯ, ಹೇಗೆ ಇದು ಅವಿನಾಭಾವವಾದಂಥ ಸಂಬಂಧವನ್ನು ಹೊಂದಿದೆ. ಸೊ ಹೋಮಿಯೋಪತಿನಲ್ಲಿ ನಾವು ತಿನ್ನುವಂಥ ಆಹಾರ ಹೇಗೆ ಅಂತರ್ಗತವಾಗುತ್ತೆ, ನಮ್ಮ ವ್ಯಕ್ತಿತ್ವ ಇದರಿಂದ ಹೇಗೆ ರೂಪುಗೊಳ್ಳುತ್ತೆ, ಅಥವಾ ಕಲಬೆರಕೆ ಆಹಾರ ಇದ್ದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ನಿಮ್ಮ ಬಳಿ ಬರುವಂಥ ಪೇಷಂಟ್ಸ್ ಇನ್ಫ್ಲಕ್ಸ್ ಏನಿದೆ, ನೀವೇನು ನೋಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಆಹಾರದಲ್ಲಿ ಏನಾದರೂ ಪ್ರಿಸರ್ವೇಟಿವ್ಸ್ ಅಥವಾ ಅಡಲ್ಟ್ರೆನ್ಸ್ ಕಲಬೆರಕೆ ಆದರೆ ಏನು ತೊಂದರೆ.
ಡೆಫಿನೆಟ್ಲಿ. ಸೊ ಹೋಮಿಯೋಪತಿ ಪದ್ಧತಿ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ಮೇಡ್ ಫ್ರಮ್ ಹರ್ಬಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಸೊ ನಮ್ಮ ಹೋಮಿಯೋಪತಿ ಹೇಗೆ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ಅದು ಲೈಕ್ ಯೂರ್ಸ್ ಲೈಕ್ ಅಂತ ಪ್ರಿನ್ಸಿಪಲ್ಸಲ್ಲಿ ಅದು ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ನಾವು ಯಾವಾಗ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಪೇಷಂಟ್ಸ್, ಯಾಕೆಂತಂದರೆ ನಮ್ಮ ಪ್ರಿನ್ಸಿಪಲಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ನಾವು ನಮಗೆ ಬಂದಂತಹ ಯಾವುದೇ ಥರದ ಸಬ್ಸ್ಟೆನ್ಸಸ್ ಅದು ನಮ್ಮಲ್ಲಿ ಕಾಯಿಲೆ ಉತ್ಪತ್ತಿ ಮಾಡುವಂಥದ್ದನ್ನು ಅದರಿಂದನೇ ನಾವು ಕ್ಯೂರ್ ಮಾಡಬಹುದು ಅನ್ನುವಂಥದ್ದು. ಸೊ ಇದು ಲೈಕ್ ಕ್ಯೂರ್ಸ್ ಲೈಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಹೋಮಿಯೋಪತಿ ಮೆಡಿಕೇಶನ್ಸ್ ಕೊಡುವಾಗ ಯಾವುದೇ ಥರ ಕಾಯಿಲೆ ಇರ್ಬೋದು, ಅಂದರೆ ನಮ್ಮಲ್ಲಿ ಎಲ್ಲ ಥರ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬೋದು. ಕಾಮನ್ ಕೋಲ್ಡ್ ಕಾಫಿಂದ ಕ್ಯಾನ್ಸರ್ ತನಕ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತಲೂ ಹೇಳ್ತೀವಿ. ಸೊ ಇಲ್ಲಿ ಹೋಮಿಯೋಪತಿ ಪದ್ಧತಿನಲ್ಲಿ ನಾವು ಮೆಡಿಸಿನ್ಸ್ ಕೊಡುವಾಗ ಡೀಟೇಲ್ ಕೇಸ್ ಅನಾಲಿಸಿಸ್ ಅಂತ ಕೂಡ ಮಾಡ್ತೀವಿ. ಇದು ಡೀಟೇಲ್ ಕೇಸ್ ಅನಾಲಿಸಿಸ್ ಅಂತ ಮಾಡಿದಾಗ ನಾವು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಟ್ರೀಟ್ಮೆಂಟ್ ಕೊಡ್ತೀವಿ ಹೊರತು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೈಟಲ್ ಫೋರ್ಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಇಲ್ಲಿ ನಾನೊಂದು ಸಣ್ಣ ಉದಾಹರಣೆ ಕೊಡ್ಬೋದು. ಇವಾಗ ಯಾವುದೇ ಥರದ ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ನಮ್ಮ ಮಾನಸಿಕವಾಗಿ ಅದು ಎಫೆಕ್ಟ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಯಾವುದೇ ವ್ಯಕ್ತಿಗೆ 1 ಕೋಟಿ ಲಾಸ್ ಆಯಿತು ಅಂತ ಹೇಳಿದಾಗ ಏನಾಗುತ್ತೆ ಅಂತಂದರೆ ಶಾಕ್ ಆಗುತ್ತೆ, ಮೆಂಟಲ್ ಶಾಕ್ ಅಂತ ಹೇಳ್ತೀವಿ. ಸೊ ಅವರ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಡಯಾಬಿಟಿಸ್ ಇಲ್ಲದೆ ಇರ್ಬೋದು ಅಥವಾ ಯಾವುದೇ ಥರ ಕಾಯಿಲೆ ಇಲ್ಲದೆ ಇರ್ಬೋದು. ಸಡನ್ ಆಗಿ ಅವ್ನು ಯಾವುದೇ ಥರ ಏಜ್ ಇದ್ರೂ ಪರವಾಗಿಲ್ಲ, ಹಿ ಕಮ್ಸ್ ಅಪ್ ವಿತ್ ಡಿಸೀಸ್, ಅಂದರೆ ಡಯಾಬಿಟಿಕ್ ಬರಬಹುದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಆ ಮೆಂಟಲ್ ಸ್ಟ್ರೆಸ್ ಇಂದ, ಅಂದರೆ ವೈಟಲ್ ಫೋರ್ಸ್ ಮೇಲೆ ಡೈರೆಕ್ಟಾಗಿ ಪ್ರಭಾವ ಬೀಳೋದ್ರಿಂದ ಏನಾಗುತ್ತೆ, ಫಿಸಿಕಲ್ ಪ್ಲೇನ್ ಅಂತ ಹೇಳ್ತೀವಿ, ದೇಹದ ಮೇಲೆ ಅವ್ರಿಗೆ ಕಾಣ್ತಾ ಬರುತ್ತೆ. ಸೊ ಇದಕ್ಕೆ ಕಾಯಿಲೆ ನಾವು ವ್ಯಕ್ತಿಯ ಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಹೊರತು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ. ಓಕೆನಾ? ಸೊ ಇಲ್ಲೇನಾಗುತ್ತೆ, ನಾವು ಟ್ರೀಟ್ಮೆಂಟ್ ಕೊಡುವಾಗ ನಮ್ಮ ಪೇಷಂಟ್ಸ್ಗೆ ನಾವು ಇವನ್ ಡಯಟರಿ ಅಡ್ವೈಸಸ್ ಕೊಡ್ತೀವಿ. ಅಂದರೆ ಊಟದಲ್ಲಿ ಏನೇನು ತಗೋಬೇಕು, ಏನೇನು ತಗೋಬಾರ್ದು ಅಂತ ಹೇಳುವಂಥದ್ದು. ಸೊ ಇವಾಗ ಸಾಕಷ್ಟು ನಾವು ನೋಡ್ತೀವಿ, ಹೊರಗಡೆ ಊಟ ಮಾಡುವಂಥದ್ದು ಇರ್ಬೋದು, ಅಥವಾ ಪಿಜ್ಜಾ ಬರ್ಗರ್ಸ್ ಇರ್ಬೋದು, ಅಥವಾ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು, ಸ್ನ್ಯಾಕ್ಸು. ಮಕ್ಕಳು ಮನೆಯಲ್ಲೇ ಕೂತು ಏನೂ ಆ್ಯಕ್ಟಿವಿಟೀಸ್ ಇಲ್ದಿರ ಅವರು ಜಸ್ಟ್ ಈ ಫುಡ್ ವೇರಿಯೇಷನ್ಸ್ ಅಲ್ಲೇ ಸಾಕಷ್ಟು ಕೇಸಸ್ ನೋಡ್ತಾ ಇದ್ದೀವಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಒಬೆಸಿಟಿ ಇರ್ಬೋದು, ಈ ಥರ ಎಲ್ಲ ಫುಡ್ಡಿಂದ ಬರ್ತಿದೆ. ಸೊ ನಾವೇನು ಮಾಡ್ತೀವಿ, ಹೋಮಿಯೋಪತಿ ಪದ್ಧತಿನಲ್ಲಿ ನಾವು ಮೆಡಿಸಿನ್ಸ್ ಕೊಡುವಾಗ ಅದ್ರ ಜೊತೆಗೆ ನಾವು ಊಟದಲ್ಲಿ ಏನೇನು ತಗೋಬೇಕು, ಏನೇನು ತಗೋಬಾರ್ದು ಅದನ್ನು ಕೂಡ ನಾವು ಹೇಳ್ತಾ ಬರ್ತೀವಿ. ಇದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಅಂದರೆ ಅವರು ದೇಹ, ಅಂದರೆ ಅಟ್ಲೀಸ್ಟ್ ಇನ್ ಅ ಡೇ 1/2 hour to 1 hour ವಾಕಿಂಗ್ ಇರಬೇಕು ಅಂತ ಹೇಳ್ತೀವಿ. ಸೊ ಇದು ಬೇಕೇ ಬೇಕು ಮನುಷ್ಯನಿಗೆ. ಸೊ ಊಟ ತುಂಬಾ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅಂದರೆ ಅವರು ಯಾವ ಥರ ತಗೋತಾರೆ, ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಕೂಡ ನಾವು ಹೇಳ್ತೀವಿ ಹೋಮಿಯೋಪತಿ ಪದ್ಧತಿನಲ್ಲಿ. ಓಕೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ದೇಹದ ಒಂದು ಪ್ರಕೃತಿ, ಮನುಷ್ಯನ ಒಂದು ಗುಣಧರ್ಮ, ಸ್ವಭಾವವನ್ನು ಆಧರಿಸಿ ನೀವು ಟ್ರೀಟ್ಮೆಂಟ್ ಕೊಡ್ತೀವಿ, ಆಹಾರವನ್ನು ಹಾಗೂ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡ್ತೀರಾ? ಎಸ್. ಓಕೆ ಸರ್, ಈಗ ನಿಮ್ಮ ಒಂದು ಟೇಕ್ ಏನು, ಸಾಮಾನ್ಯವಾಗಿ ನಿಮ್ಮ ಬಳಿ ಬರುವಂಥ ಪೇಷಂಟ್ಸ್ಗಳಲ್ಲಿ ಸಮಸ್ಯೆ ಏನಲ್ಲಿದೆ? ಹೊರಗೆ ತಿನ್ನುವಂಥ ಆಹಾರಗಳು, ಕಲಬೆರಕೆ ಆಹಾರ ಅಥವಾ ಪ್ರಿಸರ್ವೇಟಿವ್ಸ್ ಯುಕ್ತವಾದಂಥ ಒಂದು ಆಹಾರ, ಪ್ಲಾಸ್ಟಿಕ್ಸ್ನ ಹೇರಳವಾದಂಥ ಬಳಕೆ, ಯಾವ ಸಮಸ್ಯೆಯಿಂದ ಹೆಚ್ಚಾಗಿ ಪೇಷಂಟ್ಸ್ ನಿಮ್ಮ ಬಳಿ ಬರ್ತಾರೆ? ನಾವು ಮೊದಲು ಹೇಳ್ತಿದ್ರಲ್ಲ, ತಾಯಿ ಹಾಲು ಮತ್ತು ಬೆಂಕಿ ಎರಡೇ ಪರಿಶುದ್ಧ ಅಂತ. ಇವಾಗ ಕಲಬೆರಕೆಯನ್ನು ತಾಯಿ ಹಾಲಲ್ಲೂ ವಿಷ ಬರ್ತಾಯಿದೆ. ಮತ್ತು ಮೇಯ್ನಾಗಿ ಈ ಕಲಬೆರಕೆಯಿಂದ ಜನ ಉಳಿದಿದೆ ಆಶ್ಚರ್ಯ ನನ್ನ ಪ್ರಕಾರ. ಏನು FDA ಸ್ವಲ್ಪ ಸ್ಟ್ರಿಕ್ಟಾಗಿ ವರ್ಕ್ ಮಾಡ್ತಾಯಿದೆ. ನಾವು ಡಾಕ್ಟ್ರಾಗಿ ಹೇಳ್ತೇವೆ, ನಾವು ಒಂದು ಔಷಧ ಕೊಟ್ಟು ಜೇನುತುಪ್ಪ ತಗೊಳ್ಳಿ ಅಂತೇಳಿ. ಜೇನುತುಪ್ಪ ನಮ್ಮ ಸಿಂಗೇರಿಯಲ್ಲೇ ಫ್ಯಾಕ್ಟ್ರಿ ಉಂಟು. ಯಾವುದು ಒರಿಜಿನಲ್ ಒಂದು 10% ನಮ್ಮ ಇದರಲ್ಲಿ ಸಿಗುವಂಥ ಒರಿಜಿನಲ್, ಮತ್ತೆಲ್ಲ ಅಡಲ್ಟ್ರೇಟೆಡ್ ಅಥವಾ ಆರ್ಟಿಫಿಷಿಯಲ್. ನಾವೀಗ ಅರಿಶಿಣ ತಗೊಳ್ಳಿ ಹೇಳ್ತೇವೆ, ಅರಿಶಿಣ ತಿನ್ನಿ ಹೇಳ್ತೇವೆ. ಜೇನುತುಪ್ಪದಲ್ಲಿ ಅರಿಶಿಣದಲ್ಲಿ ಕುಕ್ರೀಮ್ ತೆಗೆದು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಸಿಗ್ತಾ ಉಂಟು. ಜೇನುತುಪ್ಪ ಫ್ಯಾಕ್ಟ್ರಿ ಬರ್ತಾ ಉಂಟು. ನಾವು ಔಷಧಿ ಹೇಳಿದರೆ ಡಾಕ್ಟ್ರು ಕೊಟ್ಟರು ಗುಣ ಆಗಿಲ್ಲ ಅಂದರೆ ನಮಗೆ ಬೈದು ಹೋಗ್ತಾರೆ. ಈಗ ಕಲಬೆರಕೆ ಆಲ್ಮೋಸ್ಟ್ ನಮ್ಮ ಸಿದ್ಧಲಿಂಗರು ಹೇಳಿದರು, 2000ರಲ್ಲಿ ಕೊಬ್ಬರಿ ಎಣ್ಣೆ ಎಷ್ಟು ಉಂಟು, ಇವಾಗಲೂ ಅಷ್ಟು ಉಂಟು ಅಂತ. ಅದು ಕಾರಣ ಬೇರೆ ಉಂಟು. ಅಷ್ಟೇ ಅಲ್ಲ, ಮಿನರಲ್ ಆಯಿಲ್ ಮಿಕ್ಸ್ ಮಾಡ್ತಿರ್ತಾರೆ.
ವೈಟ್ ಆಯಿಲ್ ಎಷ್ಟು ಮಿಕ್ಸ್ ಮಾಡಿದ್ರು ರೇಟ್ ಬೇಕಾ 100 ರೂಪಾಯಿ ಕಡಿಮೆ 20 ರೂಪಾಯಿ ಕಡಿಮೆ ಮಾಡ್ಬೋದು. ಅದ್ರ ಬಗ್ಗೆ ಯಾರೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಮೇಯ್ನಾಗಿ ಡಾಕ್ಟ್ರಲ್ಲ ಜನ ತೊಗೋಬೇಕು. ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕು 2 ರೂಪಾಯಿ ಜಾಸ್ತಿ ಆಗಲಿ, ಜನ ರೋಡಿಗೆ ಬರ್ತಾರೆ. ಅವ್ರು ಅರ್ಥ ಮಾಡ್ಕೊಳ್ಳಿ, ಒಂದು ಕೊಬ್ಬರಿ ಎಣ್ಣೆ ಮಿನಿಮಮ್ 200 ರೂಪಾಯಿ ಆಗುತ್ತೆ. ಇವ್ರಿಗೆ ಗೊತ್ತಿರ್ಬೋದು, ಮಿನಿಮಮ್ 200 ರೂಪಾಯಿ ಆಗುತ್ತೆ. 400 ರೂಪಾಯಿ ನಾನು ರೆಡಿ ಮಾಡ್ತೇನೆ ಪೇಷಂಟಿಗೆ ಕೊಡಲಿಕ್ಕೆ ಔಷಧಕ್ಕೆ. 180 120 ಕೊಡ್ತೇವೆ, ಬೇಕು 100 ರೂಪಾಯಿ ಕೊಡಲಿ ಪಕ್ಕದ ಅಂಗಡಿಯಲ್ಲಿ ತೊಗೊಂಡು ಬರ್ತಾರೆ. ತಪ್ಪು ನಿಮ್ಮದೇ, ಸರ್ಕಾರದ್ದಲ್ಲ. ನೀವು ಚೇಂಜ್ ಆಗಬೇಕು, ಸರ್ಕಾರ ಪ್ರೆಷರ್ ಹಾಕಬೇಕು. ನಮ್ಮಿಂದ ಅಥವಾ ಡಾಕ್ಟ್ರಿಂದ, MLA ಇಂದ, MP ಇಂದ, PM ಇಂದ ಏನೂ ಸಾಧ್ಯ. ಜನ ಸರಿಯಾದ ಮಾತ್ರ ಕಲಬೆರಕೆಯನ್ನು ಸ್ಟಾಪ್ ಮಾಡ್ಬೋದು. ಪ್ರಜೆಗಳು ಪ್ರಭುಗಳು ಈಗ ಉಲ್ಟಾಗಿದೆ. ಮತ್ತು ನನ್ನ ಮೇನ್ ವೆರಿಕೋಸ್ ವೇನ್, ನಾನು ನನ್ನದೇ ರಿಸರ್ಚ್ ಮೆಡಿಸಿನ್, ನಾನು ತುಂಬ ಪೇಷಂಟ್ ಕೊಟ್ಟಿದ್ದೇನೆ. ನಾನು ಫಸ್ಟ್ ಹೇಳೋದು ನಂದು ಅರ್ಧ ನಿಮ್ದು ಅರ್ಧ ಅಂತ. ಈ ಆಕ್ಯುಪೇಷನಲ್ ಡಿಸೀಸ್ ಅಥವಾ ಹೆಸಾರ್ಡ್. ಈಗ ನೀವು ತಿಂದ ಆಹಾರದಿಂದ ಕಾಯಿಲೆ ಬರ್ತದೆ ಮತ್ತು ವರ್ಕ್ಲೋಡಿಂದ. ನಮ್ಮ ಡಾಕ್ಟರ್ ಅಂಜಿನಪ್ಪರು ಯಾವುದೋ ಹೇಳ್ತಿರ್ತಾರೆ, ನಿಮ್ಮದು ಇಟ್ ಈಸ್ ಆಕ್ಯುಪೇಷನಲ್ ಹೆಸಾರ್ಡ್ ಮತ್ತು ಫುಡ್ ಹ್ಯಾಬಿಟ್. ನಾವು ಅವ್ರಿಗೆ ಮೇನ್ ಹೇಳ್ತೇವೆ, ನೀವು ಒಂದು 5 ವಿಷಯ ಇದೆ: ಗೋಧಿ, ಮೈದಾ, ಸಕ್ಕರೆ, ಹಾಲು ಮತ್ತು ಉಪ್ಪು. ಅದನ್ನ ಬಿಡ್ಲಿಕ್ಕೆ ಹೇಳ್ತೇನೆ. ಉಪ್ಪಿನ ಬದಲಿಗೆ ಪಿಂಕ್ ಸಾಲ್ಟ್ ತಗೊಳ್ಳಿಕ್ಕೆ ಹೇಳ್ತೇನೆ. ರೈಸನ್ನು ಬದಲಿಗೆ ಇದು ರಾ ರೈಸು. ಗೋಧಿ ಮೈದಾ ಬಿಡ್ಲಿಕ್ಕೆ ಹೇಳ್ತೇನೆ. ಬೆಲ್ಲ ಬದಲಿಗೆ ಸಕ್ಕರೆ ಬದಲಿ ಬೆಲ್ಲ ತೊಗೊಳ್ಳಿಕ್ಕೆ ಹೇಳ್ತೇನೆ. ಅದರಿಂದ ಅರ್ಧ ಕಾಯಿಲೆ ಕಡಿಮೆ ಆಗುತ್ತೆ. ಮತ್ತು ನಾನ್ ವೆಜ್ಜು ಅದನ್ನ ಬಿಡ್ಲಿಕ್ಕೆ ಹೇಳ್ತೇನೆ. ಇಂಥ ವೆರಿಕೋಸ್ ವೇನಿಗೆ ಟ್ರೀಟ್ಮೆಂಟು ಯಾವತ್ತೂ ಇರಲಿಲ್ಲ. ಬಟ್ ನಾನು ರಿಸರ್ಚ್ ಮಾಡಿ ಫುಡ್ಡಿಂದ ಅದಕ್ಕೆ ಮತ್ತು ಫುಡ್ಡು ಮತ್ತು ಅವ್ರ ವರ್ಕಿಂದ ಅದನ್ನು ಕಂಟ್ರೋಲ್ ಮಾಡಿದಾಗ ನನಗೆ ಅದರಿಂದ 50% ರಿಸಲ್ಟ್ ಸಿಕ್ಕಿದೆ. ಮತ್ತು ಮೆಡಿಸಿನಿಂದ ರಿಸಲ್ಟ್ ಸಿಕ್ಕಿದೆ. ನಾವು ತಿಂದ ಫುಡ್ಡು ನಮ್ಮ ಆಯುರ್ವೇದ ಪ್ರಕಾರ ಲಾಸ್ಟು ಸ್ಪರ್ಮ್ ಥರ, ಅಂದರೆ ಶುಕ್ರ ಆಗಬೇಕು. ರಸರಕ್ತ ಮಾಂಸ ಮೇ ಜಾಸ್ತಿ ಶುಕ್ರ. ಈಗಿನ ಫುಡ್ಡಲ್ಲಿ ಆ ಶುಕ್ರ ಆಗೋದಿಲ್ಲ. ಅದು ಇಂಪಾರ್ಟೆನ್ಸಿ ತುಂಬ ಕಾರಣ ಆಗ್ತಾ ಉಂಟು. ತಗೊಂಡ ಆಹಾರ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಅದು ಸ್ಪರ್ಮ್ ಅಥವಾ ಶುಕ್ರ. ಆ ಸೈಕಲ್ ತಪ್ಪಿ ಹೋಗಿದೆ. ಅದಕ್ಕೋಸ್ಕರ ಜನ ಈಗ ಅವರು ಹೇಳ್ತಿದ್ದಿಲ್ಲ, ಈಗ ಅವರು ಸೂರ್ಯನ ಮತ್ತೊಂದು ಮುಖ ನೋಡಬೇಕು, ನೀರು ನೋಡಬೇಕು, ಚಂದ್ರನಲ್ಲಿ 2 ಟ್ರಿಪ್ಪಕ್ಕೆ ಹೋಗಿ ಬರ್ತಾರೆ ಎಲ್ಲಿಗೆ, ಚಂದ್ರಗ್ರಹಕ್ಕೆ. ಬಟ್ ಕಲಬೆರಕೆ ಆಹಾರ ತಪ್ಪಿಸ್ಲಿಕ್ಕೆ ಇನ್ನೂ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಅದು ಮೇನ್ ಸರ್ಕಾರದಿಂದ ಆಗಬೇಕಾಗಿದ್ದು. ನಮ್ಮ ಜೀವ ಮುಖ್ಯ. ಅದ್ರ ಬಗ್ಗೆ ಮತ್ತು ಬೇರೆ ಅಲ್ಲಿ ನೀರಿರಲಿ ಬೆಂಕಿ ಇರಲಿ ಅವಶ್ಯಕತೆ ಇಲ್ಲ ನಮ್ಮಂಥವರಿಗೆ. ಕಲಬೆರಕೆ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡ್ರೆ ಜನ ಇನ್ನೂ ಹೆಲ್ತ್ ಲೈಫ್ ಬಗ್ಗೆ ಆಲೋಚನೆ ಮಾಡ್ಬೋದು. ಒಂದು 10-15 ವರ್ಷ ಬಿಟ್ಟು. ಇಲ್ದಿದ್ರೆ ಭಾಳ ಕಷ್ಟ ಉಂಟು. ಮತ್ತೀಗ ಹೇಳಿದ್ರು ಮೈಕ್ರೋ ಪ್ಲಾಸ್ಟಿಕ್ಕು ಸಮುದ್ರದ ಫಿಶಲ್ಲಿ ಆಲ್ಮೋಸ್ಟ್ ಇದೆ. ಈಗ ಒಂದು 60% ಬಂದಿದೆ. ಮನುಷ್ಯರಲ್ಲೂ ಬಂದಿದೆ, ಬ್ಲಡ್ಡಲ್ಲಿ ಬಂದಿದೆ, ಬ್ರೈನಲ್ಲೂ ಹೋಗಿದೆ. ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಓದಿದೆ. ಇನ್ನೊಂದು 20 ಇಯರಲ್ಲಿ ಈ ಮನುಕುಲ ನಾಶ ಆಗ್ತದೆ. ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ ಜನಗಳು ಮತ್ತು ಗೌರ್ಮೆಂಟ್ಗಳು. ನನ್ನ ಅಭಿಪ್ರಾಯ ಇದು. ಓಕೆ, ಅಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ಕೂಡ ಮೈಕ್ರೋಪ್ಲಾಸ್ಟಿಕ್ಸ್ ಲೀಚ್ ಆಗಿದೆ ಅಲ್ಲಿವರೆಗೂ ಅನ್ನೋದನ್ನು ನಾವೀಗ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಹೇಳುತ್ತೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ. ಅಂದರೆ ಸ್ವಸ್ಥ ಪುರುಷನ ಸ್ವಸ್ಥ ಅಂತೇಳಿದರೆ ಹೆಲ್ತಿ ಪರ್ಸನ್ನ ಹೆಲ್ತ್ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದೆ. ಲಕ್ಷಣಗಳನ್ನು ಹೇಳಿದೆ, ದಿನಚರಿಯನ್ನು ಹೇಳಿದೆ, ಆಹಾರ ಪದ್ಧತಿಯನ್ನು ಹೇಳಿದೆ, ಋತುಚರ್ಯ ಆಯಾ ಋತುವಿಗೆ ತಕ್ಕ ಹಾಗೆ ಹೆಂಗೆ ಆಹಾರವನ್ನು ತಗೊಳ್ಬೇಕು ಅಂತೇಳಿ ಆಯುರ್ವೇದದಲ್ಲಿ ಹೇಳಿದೆ. ಜಗತ್ತಿನ ಯಾವುದೇ ಸೈನ್ಸು ಸಹ ಸ್ವಸ್ಥ ಪುರುಷ ಅಂದರೆ ಇದು ಹೆಲ್ತಿ ಪರ್ಸನ್ನ ಯಾವ ಥರ ಅವನು ಹೆಲ್ತ್ ಮೇಂಟೈನ್ ಮಾಡಬೇಕು, ಯಾವ ಕಾಲಕ್ಕೆ ಯಾವ ಆಹಾರವನ್ನು ತಗೊಳ್ಬೇಕು ಅಂತ ಹೇಳಿ ಯಾವುದೂ ಹೇಳಿಲ್ಲ. ಅದು ಆಯುರ್ವೇದ ಹೇಳಿದೆ. ಈಗ ಅದು ಪ್ರಸ್ತುತ ಅನಿಸುತ್ತೆ ನನಗೆ. ಅದು ಎಲ್ಲರೂ 40 ವರ್ಷಕ್ಕೆ ಡಯಾಬಿಟಿಕ್ಕು, ಹೈಪರ್ಟೆನ್ಸಿವ್ ಮತ್ತು ಎಂಡೋಕ್ರೈನಲ್ಲಿ ಸಂಬಂಧಪಟ್ಟಂಗೆ ಥೈರಾಯ್ಡ್ ಪ್ರಾಬ್ಲಮ್ಮು ಇದೆಲ್ಲ ಬರ್ತಾ ಇರೋದು ನೋಡಿದರೆ ಈ ಆಹಾರ ಪದ್ಧತಿ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು. ಈಗ ಡಾಕ್ಟ್ರ್ ಹೇಳ್ದಂಗೆ ನಾವು ಆಯಾ ಪ್ರದೇಶದಲ್ಲಿ ಬೆಳೆದ ಆಹಾರವನ್ನು ತಗೊಳ್ಳೋದನ್ನ ಉತ್ತಮ ಅಂತ ಅನಿಸುತ್ತೆ. ಬೇರೆ ಬೇರೆ ದೇಶದ್ದು ಅಥವಾ ಬೇರೆ ಬೇರೆ ದೇಶದ ಹಣ್ಣುಗಳನ್ನು ಬೇರೆ ಬೇರೆ ತಂದು ತಿನ್ನೋದಕ್ಕಿಂತ ಆಯಾ ಪ್ರದೇಶದಲ್ಲಿ ಏನು ಬೆಳೆಯುತ್ತೋ ಆಯಾ ಹಣ್ಣುಗಳು ಆಹಾರವನ್ನು ತಗೊಳ್ಳೋದು ಉತ್ತಮ. ಹಾಗೆಯೇ ಅಡಲ್ಟ್ರೇಟೆಡ್ ಇಲ್ಲದೇ ಇರತಕ್ಕಂಥದ್ದು ಆದಷ್ಟು ಆರ್ಗ್ಯಾನಿಕ್ಕು ಅವರೇ ಹಿತ್ತಲಲ್ಲಿ ಬೆಳೆದ ತರಕಾರಿಗಳನ್ನು ಹೆಚ್ಚು ಯೂಸ್ ಮಾಡಿದರೆ ಒಳ್ಳೆಯದು. ಅದು ರೈತರಿಗೂ ಸಹ ಅನುಕೂಲ ಆಗುತ್ತೆ, ಬಡ ರೈತರಿಗೂ ಅನುಕೂಲ ಆಗುತ್ತೆ ಅನಿಸುತ್ತೆ.
ಹಾಗೆಯೇ ಈಗ ಎಲ್ರಿಗೂ ಒಂದೇ ಥರ ಅಲ್ಲ. ನಾವು ಆಯುರ್ವೇದದಲ್ಲಿ ಪಥ್ಯ ಅಂತೀವಿ, ಪಥ್ಯ ಮಾಡಬೇಕು, ಅದಕ್ಕೆ ಅಯ್ಯೋ ಆಯುರ್ವೇದನ ಪಥ್ಯ ಮಾಡಬೇಕು ಅಂತಾರೆ. ಪಥ್ಯ ಅಂದರೆ ಏನು ಅಂತ ಹೇಳಿದರೆ ಪತಿಹಿತಂ ಪಥ್ಯಂ ಅಂತ. ಪತಿ ಅಂತ ಹೇಳಿದರೆ ಒಂದು ಸ್ರೋತಸ್ ಇದ್ದಂಗೆ, ನಮ್ಮ ದೇಹನೇ ಒಂದು ಸ್ರೋತಸ್ ಇದ್ದಂಗೆ. ಸ್ರೋತಸ್ ಅಂದರೆ ಒಂದು ಚಾನಲ್ ಇದ್ದಂಗೆ. ನಮ್ಮ ಆ ಚಾನಲ್ ಅಂದರೆ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ಅದಕ್ಕೆ ಪಥ್ಯ ಅಂತ ಹೇಳೋದು. ಮತ್ತು ಎಲ್ರಿಗೂ ಇದು ಒಂದೇ ಥರ ಪಥ್ಯ ಅಂತಲ್ಲ, ಆಯಾ ಕಾಯಿಲೆಗೆ ಆಯಾ ಪರ್ಸನಿಗೆ ಅದು ಪಥ್ಯ ಅಂತ. ಸಪೋಸು ಈಗ ನಾವು ಮೈಗ್ರೇನ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ನಾನು ತುಂಬ ಜನಕ್ಕೆ ಮೈಗ್ರೇನ್ ವಾಸಿ ಮಾಡಿದ್ದೀನಿ. ಮೈಗ್ರೇನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಸೋರ್ ಟೇಸ್ಟ್ ಇರೋ ಫುಡ್ ಅಂತ ತಿಂದರೆ ಆಗೋದಿಲ್ಲ. ಸೋರ್ ಟೇಸ್ಟ್ ಫುಡ್ ಅಂತ ತಿಂದರೆ ಅವರಿಗೆ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಮತ್ತು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದರೆ, ತುಂಬ ಗ್ಯಾಪ್ ಊಟ ಮಾಡಿದರೆ ಅವರಿಗೆ ಮೈಗ್ರೇನ್ ತಲೆನೋವು ಜಾಸ್ತಿ ಆಗುತ್ತೆ. ಅವರಿಗೆ ಸಪ್ರೇಟ್ ಪಥ್ಯ. ಅವರಿಗೆ ಸೋರ್ ಟೇಸ್ಟ್ ಇರೋ ಫುಡ್ಡು, ಟೊಮೆಟೊ, ಹುಳಿ ಪದಾರ್ಥ ಇರ್ತಕ್ಕಂಥದ್ದು, ಮೂಸಂಬೆ, ಕಿತ್ತಲೆ, ಈ ಥರದ ಹುಳಿ ಪದಾರ್ಥನ ಅವಾಯ್ಡ್ ಮಾಡಬೇಕು. ಈ ಥರದ ಪಥ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಆಯುರ್ವೇದ ಅಂದ ತಕ್ಷಣ ಅಯ್ಯೋ ಪಥ್ಯ ಮಾಡಬೇಕು, ನಾವು ಆಯುರ್ವೇದ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ನಾವು ಇವರು ವಾತ ಅಂತ ಹೇಳಿದರೆ ಆರ್ಥ್ರೈಟಿಸ್ ಇದ್ರವರಿಗೆ ಆಲೂಗಡ್ಡೆ, ಕೋಸು ಈ ಥರದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಥರ ಪಥ್ಯ ಇರುತ್ತೆ. ಆಯಾ ಋತುಗಳಿಗೆ ತಕ್ಕನಾಗಿ ಆಹಾರವನ್ನು ಸೇವನೆ ಮಾಡಿದರೆ, ದಿನಚರ್ಯವನ್ನು ಪಾಲನೆ ಮಾಡಿ, ಯೋಗ ಮತ್ತು ವ್ಯಾಯಾಮ ಸ್ವಲ್ಪ ಮಾಡ್ತಾ ಬಂದರೆ ಹೆಲ್ತಿ ಪರ್ಸನ್ ತನ್ನ ಹೆಲ್ತನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಳ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ಅಂದರೆ ಹಿತಭುಕ್, ಮಿತಭುಕ್, ಋತುಭುಕ್. ಋತುವಿಗೆ ಅನುಗುಣವಾದಂಥ ಹಿತವಾದ ಮಿತವಾದಂಥ ಆಹಾರ ಕ್ರಮ, ಜೀವನ ಶೈಲಿಯ ಒಂದು ಕ್ರಮ ಇದ್ದರೆ ಆರೋಗ್ಯ ಸುಧಾರಿಸುತ್ತೆ. ಓಕೆ ಸರ್, ಈಗ ಇನ್ನು ನಿಮ್ಮ ವ್ಯಾಪ್ತಿಗೆ ಬರೋದಾದರೆ ಏನು ಹೇಳ್ತೀರಾ? ಈ ಅಡಲ್ಟ್ರೇಷನ್ ಅಥವಾ ಕಲಬೆರಕೆ, ವಿಷಯುಕ್ತ ಆಹಾರಗಳು, ಹೆಚ್ಚಿನ ಒಂದು ಪ್ರಿಸರ್ವೇಟಿವ್ಸ್, ಎಮಲ್ಸಿಫೈಯರ್ಸ್, ಏನು ಹೇಳ್ತೀರಾ ಈ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಇಂಡಿಯಾ ಏನಾಗ್ತಿದೆ ಅಂತಂದರೆ ಒಂದು ಕಾಯಿಲೆಯ ಕೂಪಾಗಿ ಮಾರ್ಪಡ್ತಾ ಇದೆ. ಇದು ಇವತ್ತಿನ ಪರಿಸ್ಥಿತಿ. ಏನಕ್ಕೆ ಮುಖ್ಯವಾದ ಕಾರಣ ಅಂತಂದರೆ, ಮುಖ್ಯವಾಗಿ ನಮ್ಮ ಇವತ್ತಿನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಮತ್ತು ಮಾನಸಿಕ ಅವಸ್ಥೆ ಇವೆಲ್ಲವೂ ಗಣನೆಗೆ ತಗೊಂಡ ಮೇಲೆ ನಮಗೆ ಕಾಯಿಲೆಗಳ ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಇವತ್ತಿನ ಜೀವನ ಶೈಲಿ ಹೇಗಾಗಿದೆ ಅಂದರೆ, ಬೆಳಗ್ಗೆ ನಾವು ಎದ್ದು ಟೀ ಕುಡಿ ಅಥವಾ ಹಾಲು ಕುಡಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕೆಮಿಕಲ್ಸು ಮತ್ತು ಪ್ರಿಸರ್ವೇಟಿವ್ಸ್. ಯಾವುದರಲ್ಲಿ ಇಲ್ಲ ಅಂತೇಳಿ ನಾನು ಇಂಥದ್ರಲ್ಲಿ ಇದೆ ಅಂತ ಪ್ರೂವ್ ಮಾಡ್ತೀನಿ. ಹಾಲಲ್ಲ ಅದು, ಹಾಲಾಹಲ ಅದು. ಅದರಲ್ಲಿ ಇರೋಷ್ಟು ಕೆಮಿಕಲ್ ಯಾವುದರಲ್ಲೂ ಇಲ್ಲ. ನಾನು ಎಷ್ಟೋ ಜನ ನಮ್ಮ ಪೇಷಂಟ್ಗೆ ಹೇಳ್ತೀನಿ, ನೀವು ಹಾಲು ಕುಡಿಲೇಬೇಡಿ, ನಿಮ್ಗೆ ನಮ್ಮ ಕ್ಯಾಲ್ಸಿಯಮ್ಮು ಪ್ರೋಟೀನು ಬೇಕಂದರೆ ಬೇರೆ ಅದರ ಆಲ್ಟರ್ನೇಟಿವ್ ಏನಾದ್ರು ಬಳಸಿ. ಆ ಹಾಲು ಬಳಸಲೇಬೇಡಿ ದಯವಿಟ್ಟು. ಅದಕ್ಕಿಂತ ನೀವು ಹಾಲು ಕುಡಿದೇ ಇರೋದೇ ಒಳ್ಳೆಯದು. ಇನ್ನು ಅಗೇನ್ ಟೀ ಕುಡಿತೀರಿ ಅಥವಾ ಕಾಫಿ ಕುಡಿತೀರಿ, ಅಗೇನ್ ಅಲ್ಲೋದ್ರೆ ಅಗೇನ್ ಪ್ರಿಸರ್ವೇಟಿವ್ಸ್ ಇರ್ಬೋದು, ಕಲರ್ ಇರ್ಬೋದು, ಫ್ಲೇವರ್ ಇರ್ಬೋದು, ಅಗೇನ್ ಒನ್ ಮೋರ್ ಕೆಮಿಕಲ್. ಇದ್ರ ಜೊತೆಗೆ ಇವತ್ತಿನ ಕಮರ್ಷಿಯಲ್ ಕ್ರಾಪ್ಸ್ ಇರ್ಬೋದು, ಅಥವಾ ಇವತ್ತು ಏನಾಗ್ತಿದೆ ಅಂತಂದರೆ ಎಥಿಕ್ಸ್ ಇಲ್ಲ, ಎಲ್ಲೂ ಎಥಿಕ್ಸ್ ಇಲ್ಲ. ನಿಮಗೆ ನ್ಯಾಯ, ನೀತಿ, ಧರ್ಮ ಏನೂ ಇಲ್ಲ. ಈಗ ಬೆಳಗ್ಗೆ ಸಂಜೆ ಹೋಗೋಷ್ರೊಳಗೆ ಮನೆಗೆ ನಿಮ್ಮ ಕೀಸಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಷ್ಟು ಮಾತ್ರ ಯೋಚನೆ ಮಾಡ್ತಾರೆ. ಯಾರು ಆರೋಗ್ಯ ಕೆಟ್ಟೋದ್ರೂ ಯಾರಿಗೂ ಏನೂ ಆಗಬೇಕಾಗಿಲ್ಲ. ಯಾಕಂದರೆ ದುಡ್ಡು ಜನ ದುಡ್ಡಿನಿಂದ ಬೆಳೆದಿದ್ದಾರೆ. ಹಾಗಾಗಿ ಇವತ್ತು ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಮಾಡಿಬಿಟ್ಟು ಅದನ್ನು ಅಲ್ಲಿ ಕೆಮಿಕಲ್ಸ್ ಹಾಕ್ತಾರೆ, ಯೂರಿಯಾಸ್ ಹಾಕ್ತಾರೆ, ತುಂಬ ಕೆಮಿಕಲ್ಸ್ ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಮಾಡ್ತಾರೆ. ಅದನ್ನು ಹೇಗೆ ತಗೊಂಡ್ಬರ್ತಾರೆ, ಇಲ್ಲಿ ಮಾರ್ಕೆಟಿಗೆ ತರ್ತಾರೆ, ಇವರೊಂದಷ್ಟು ಕಲರಲ್ಲಿ ಅದ್ದುತ್ತಾರೆ. ಒಟ್ಟಿನಲ್ಲಿ ಕ್ವಾಲಿಟಿ ಬೇಕಾಗಿಲ್ಲ, ಯಾರಿಗೂ ಕ್ವಾಂಟಿಟಿ ಬೇಕು. ಇವತ್ತಿನ ಪರಿಸ್ಥಿತಿ ಇದಾಗಿದೆ. ಚೆಂದ ಕಾಣಬೇಕು ಎಲ್ಲರಿಗೂ, ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು, ಅದನ್ನು ತಗೊಬರ್ಬೇಕು. ಅಗೇನ್ ಅದನ್ನು ತಗೊಬರ್ತೀರಿ, ಅಗೇನ್ ಫ್ರಿಡ್ಜ್ ಒಳಗೆ ಇಡ್ತೀರಿ, ಅಗೇನ್ ಅಲ್ಲಿ ನೋಡಿದ್ರೆ CFC, ಕ್ಲೋರಿನ್, ಫ್ಲೋರಿನ್, ಕಾರ್ಬನ್, ಅಗೇನ್ ವಿಷ ಅಂತ ತಗೊಂಬಂದು ಅಗೇನ್ ವಿಷ ಮಾಡಿ ತಿಂತಾ ಇದ್ದೀವಿ. ಹಿಂಗೆ ಹೇಳ್ತಾ ಹೋದ್ರೆ ನಾನು ದಿನಗಟ್ಟಲೆ ಮಾತಾಡುವಲ್ಲಿ. ಅಷ್ಟೊಂದು ದಿನನಿತ್ಯ ಲೈಫ್ ಸ್ಟೈಲಲ್ಲಿ ನಾವು ಕೆಮಿಕಲ್ಲು ಅಥವಾ ಬೇರೆ ಬೇರೆ ಪ್ರಿಸರ್ವೇಟಿವ್ಸು ಕೆಮಿಕಲ್ನ ಬಳಸಿ ಏನಾಗ್ತಿದೆ, ಯಾವಾಗ ಹೆಚ್ಚೆಚ್ಚು ನೀವು ಕೆಮಿಕಲ್ನ ಬಳಸ್ತಾ ಹೋಗ್ತೀರಿ, ನಿಮ್ಮ ಬಾಡಿಯ ಪ್ರತಿ ಸೆಲ್ಲು ಫ್ರೀ ರ್ಯಾಡಿಕಲ್ಸ್ ಆಗ್ತಾರೆ, ಜಂಕ್ ಆಗ್ತಾ ಹೋಗಿ ಎಲ್ಲದರಲ್ಲೂ ಕಲುಷಿತಗೊಳ್ತಾ ಹೋಗುತ್ತೆ. ಯಾವಾಗ ಸೆಲ್ಗಳು ಏನಾಗುತ್ತೆ, ಇದು ಎಲ್ಲಿಂದ ಬರುತ್ತೆ, ಇಂಟೆಸ್ಟೈನಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಕಲುಷಿತ ಆಹಾರ ಬಳಸ್ತಾ ಹೋಗ್ತೀರಿ, ಇಂಟೆಸ್ಟೈನು ಕೆಡ್ತಾ ಹೋಗುತ್ತೆ. ಇಂಟೆಸ್ಟೈನ್ ಕೆಡ್ತಾ ಅಗೇನ್ ಅದು ಲಿವರ್ ಅದನ್ನು ರಿಸೀವ್ ಮಾಡ್ತಾ ಹೋಗುತ್ತೆ. ಆ್ಯಕ್ಚುಲಿ ನೀವು ಎಲ್ಲ ಟಾಕ್ಸಿಕ್ನ ರಿಸೀವ್ ಮಾಡೋದೇ ಲಿವರ್. ಅಗೇನ್ ಲಿವರ್ ಐಡ್ಲ್ ಆಗ್ತಾ ಹೋಗುತ್ತೆ. ಲಿವರ್ ಯಾವಾಗ ಐಡ್ಲ್ ಆಗ್ತಾ ಹೋಗುತ್ತೆ, ಅಗೇನ್ ಡೈಜೆಷನ್ ಸಿಸ್ಟಮ್ ಪ್ರೋಸೆಸ್ ಫುಲ್ ಐಡ್ಲ್ ಆಗುತ್ತೆ. ಇಂಡೈಜೆಷನ್ ಆಗ್ಬೋದು, ಗ್ಯಾಸ್ ಆಗ್ಬೋದು. ಅಗೇನ್ ಇಲ್ಲಿಂದ ಪ್ರತಿಯೊಂದು ಕಾಲು ಒನ್ ಬೈ ಸ್ಟಾರ್ಟ್ ಆಗುತ್ತೆ. ಇದು ಗ್ಯಾಸ್ ಹೋಗಿ ಒಂದು ಗ್ಯಾಸ್ ನೀವು ಒಂದು 100ಕ್ಕಿಂತ ಹೆಚ್ಚು ಕಾಯಿಲೆನ ಸೃಷ್ಟಿ ಮಾಡ್ತೇವೆ, ಬರೀ ಗ್ಯಾಸು ಆಮ. ನನ್ನ ಹತ್ರ
ನಾನು ದಿನಕ್ಕೆ ಏನಿಲ್ಲ ಅಂದರೆ ಮಿನಿಮಮ್ 30 ಪೇಷಂಟ್ ಆರ್ಥೋಪೆಟಿಕ್ ಕೇಸ್ ಅಟೆಂಡ್ ಮಾಡ್ತೀನಿ. ಅದೆಲ್ಲ ಡಿಸ್ಕ್ ಬಲ್ಜ್ ಇರ್ಬೋದು, ಡಿಸ್ಕ್ ಪ್ರೊಲಾಪ್ಸ್ ಇರ್ಬೋದು, ಸ್ಲಿಪ್ ಡಿಸ್ಕ್ ಇರ್ಬೋದು, ಮೈಗ್ರೇನ್. ಡಾಕ್ಟರ್ ಹೇಳಿದ್ರು ಮೈಗ್ರೇನು, ನಾನು ಮೈಗ್ರೇನ್ ಎಲ್ಲ ಒಂದೇ ಸಿಟ್ಟಿಂಗಲ್ಲಿ ಕ್ಲಿಯರ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ, ಇಷ್ಟೆಲ್ಲ ಡಿಸ್ಕ್ ಪ್ರಾಬ್ಲಮ್ಗಳು, ಮೂಳೆ ಪ್ರಾಬ್ಲಮ್ ಮುಖ್ಯ ಕಾರಣ ಗ್ಯಾಸು. ಎಗೈನ್ ಗ್ಯಾಸ್ ಯಾಕೆ ಬರ್ತದೆ ಅಂದರೆ ಎಗೈನ್ ಇಂಟ್ರೆಸ್ಟೈನು. ಎಲ್ಲದಕ್ಕೂ ಕಾರಣ ನಮ್ಮ ಆಹಾರ ಪದ್ಧತಿ. ಹಾಗಾಗಿ ಇದು ಇವತ್ತು ಇವಾಗ ಇನ್ನು ನಾನು ಯೋಚನೆ ಮಾಡೋದು ಬಿಡೋದು, ಇನ್ನೊಂದು 15 ವರ್ಷ ಹೋದರೆ ಈ ಮಕ್ಕಳು ಇನ್ಶೂರೆನ್ಸ್ ಇಲ್ದಂಗೆ ಇಂಡಿಯಾದಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ನಾವು ದುಡ್ಡಿದ್ರೆ, ನಾನು ಈಗ ಹೇಳೋದಷ್ಟೇ, 1 ಎಕರೆ ಜಮೀನು ಎಲ್ಲರೂ ಕೊಂಡ್ಕೊಂಡು ಹಾಕೊಳ್ಳಿ, ನೀವು ಬೆಳೆದು ನೀವು ತಿಂದರೆ ಬದುಕ್ಬೋದು, ಇಲ್ಲ ಖಂಡಿತ ಬದುಕೋಕ್ಕಾಗಲ್ಲ. ಹಾರಿಬಲ್ ಫ್ಯೂಚರ್ ಇದೆ ನಮ್ಮ ಕಣ್ಣೆದುರುಗಡೆ, ನನಗೆ ಕಾಣಿಸ್ತಿದೆ, ಹಾರಿಬಲ್ ಫ್ಯೂಚರ್ ಕಾಣಿಸ್ತಿದೆ. ನೀವು 1 ಎಕರೆ ಜಮೀನು ತಗೊಂಡು ನೀವು ಬೆಳೆದು ನೀವು ತಿಂದರೆ ಬದುಕ್ಬೋದು, ಇಲ್ಲಾಂದರೆ ಭಾರಿ ಕಷ್ಟ ಇದೆ. ಇಷ್ಟೆಲ್ಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಡೂ ಶೇರ್ ಸಮಥಿಂಗ್. ನೀವು ಕೂಡ ನೀವು ನೋಡಿರುವಂತಹ ಸತ್ಯ, ಕಟು ಸತ್ಯ, ಆರೋಗ್ಯ ವಲಯದಲ್ಲಿ, ಆಹಾರ ಕ್ಷೇತ್ರದಲ್ಲಿ, ಹೊಸತನದಲ್ಲಿ, ಈಗ GMO ಜೆನೆಟಿಕ್ಲಿ ಮಾಡಿಫೈಡ್ ಫುಡ್ಸ್ ಇರಬಹುದು, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ, ಇವೆಲ್ಲವುದರಲ್ಲಿ ಏನೆಲ್ಲ ಒಂದು ವಿಶೇಷತೆಗಳನ್ನು ನೋಡಿದ್ದೀರಾ? ಹೇಗೆ ಇದು ಆರೋಗ್ಯಕ್ಕೆ ಮಾರಕವಾಗ್ತಿದೆ? ಎಲ್ರಿಗೂ ನಮಸ್ಕಾರ. ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಫುಡ್ಗೆ ಬಂದಿದ್ದು ಬೇರೆ ಕಾರಣಕ್ಕೆ. ಮೇನ್ ರೀಸನ್, ನನ್ನ ಹತ್ರ ಬೇರೆ ಬೇರೆ ಕ್ರಷಿಂಗ್ ಮಿಷನ್ಸ್, ಮಿಕ್ಸಿಂಗ್ ಮಿಷನ್ಸ್ಗೆ, ಕಲರಿಂಗ್ ಮಿಷನ್ಸ್ಗೆ ಜನ ಬರ್ತಾಯಿದ್ರು. ಅವರೆಲ್ಲರೂ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾಯಿದ್ದವರು. ಸೊ ಅದು ನನಗೆ ಆವಾಗ ಇಂಪ್ಯಾಕ್ಟ್ ಆಗಲಿಲ್ಲ. ಬಟ್ ನಮ್ಮ ತಾಯಿ ಕ್ಯಾನ್ಸರ್ ಬಂತು. ಸೊ ನಾನು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿದಾಗ ಅಡಲ್ಟ್ರೇಟೆಡ್ ಫುಡ್ಸ್, ಏನೋ ಎಣ್ಣೆ, ಅಕ್ಕಿ ಹಿಟ್ಟಿಂದ ಹಿಡಿದು ಎಲ್ಲದರಲ್ಲೂ ಅಡಲ್ಟ್ರೇಷನ್ಸ್ ಇದೆ. ಸೊ ಆವಾಗ ನನ್ನ ಕಂಪ್ನಿಗೆ ಬಂದು ಬೇರೆ ಬೇರೆ ಮಿಷನ್ಸ್ ಡಿಮ್ಯಾಂಡ್ ಮಾಡಿದಾಗ ನಾನು ಮಾಡಿಕೊಟ್ಟ ತಪ್ಪು ನನಗೆ ಅರ್ಥ ಆಯಿತು. ಸೊ ಸೇಮ್ ಟೈಮ್ ಅಮ್ಮನಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ಕೂಡ ನಾನು ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ನಿಮ್ಮ ಹೆಲ್ತ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಎಫೆಕ್ಟ್ ಮಾಡದೇ ಇರೋದು ಹೇಗೆ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ನಾವು ಹೋಗ್ತಾಯಿದ್ವಿ. ಆ್ಯಂಡ್ ಈಸ್ ಮೈ ಕಸಿನ್, ನನ್ನ ಮನೆ ಪಕ್ಕನೇ ಈತನ ಮನೆ. ಏನು ಆಗತ್ತೆ ಅಂತ ಡಾಕ್ಟ್ರು ಹೇಳ್ತಿದ್ರು, ಅದಕ್ಕೆ ಸೊಲ್ಯೂಷನ್ಸ್ ಏನು ಬೇಕು ಅಂತ ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ. ಇವನ್ ಆಯಿಲ್ಸು, ರಸಮ್ ಪೌಡರ್ಸು, ಅದೆಲ್ಲ ರಿಸರ್ಚ್ ಮಾಡಿ ಅದರಿಂದ ಅದನ್ನು ತಿಂತಾ ಇರೋದು ಪ್ರತಿಯೊಂದು ವಿಷ ಅಂತ ಆದಮೇಲೆ ಅದನ್ನು ಏನು ನಮ್ಮ ಕಂಪ್ನಿಯಿಂದ ನಾವು ಅವಾಯ್ಡ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೇಮ್ ಟೈಮ್ ಕೊರೋನಾ ಬಂತು. ಆ ಟೈಮಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಯಾಕೆಂದರೆ ನಾವು ಪ್ರಕ್ಯೂರ್ ಮಾಡ್ತಿದ್ದು ಮೆಟೀರಿಯಲ್ಸ್ ಫ್ರಮ್ ದಿ ಫಾರ್ಮರ್ಸ್ ಓನ್ಲಿ. ನಾವು ಇಲ್ಲಿ ಟ್ರೇಡರ್ ಹತ್ರ ಅಥವಾ ಇನ್ಯಾರ ಹತ್ರನೋ ಅಥವಾ ರೆಡಿ ಇರೋದು ಇವನ್ ಚಿಲ್ಲಿ ಪೌಡರ್ಸ್ ಕೂಡ ನಾವು ಮಾಡೋ ಪಿಕಲ್ಗೆ ನಾವು ಹೊರಗಡೆಯಿಂದ ತೊಗೊಳ್ಳಲ್ಲ. ನಾವು ಚಿಲ್ಲಿ ತಂದೆ ಇದು ಮಾಡ್ತೀವಿ, ಕ್ರಷ್ ಮಾಡಿ ಮಾಡ್ತೀವಿ. ಸೊ ನಾವು ಕ್ರಷ್ ಮಾಡಿದಾಗ 450 ರುಪೀಸ್ ಬೀಳುತ್ತೆ ಅಂತ ಅಂದ್ಕೊಂಡ್ರೆ ಮಾರ್ಕೆಟಲ್ಲಿ 150 ರುಪೀಸ್ಗೆ ಅದು ಸಿಗುತ್ತೆ. ಇವ್ರು ಹೇಳಿದ್ರು ವೈಟ್ ಆಯಿಲ್ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ. ಸೊ ನಮ್ಮ ಮಿಷನ್ಸ್ಗೆ ಲೂಬ್ರಿಕೇಷನ್ ಆಗಿ ನಾವು ಕೂಡ ಅದನ್ನು ಯೂಸ್ ಮಾಡಲ್ಲ. ಅದನ್ನು ನಾವು ಇವತ್ತು ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ 2 years ಬ್ಯಾಕ್ ನಾನು ಹಾರ್ಟ್ ಅಟ್ಯಾಕ್ ಆಯಿತು, ನನಗೆ ಮೇಜರ್ ಅಟ್ಯಾಕ್ ಆಯಿತು. ಸೊ ಹೋದಾಗ ನನ್ನ ಕ್ಲಾಸ್ಮೇಟೇ ಡಾಕ್ಟರ್, ಅವನು ಸರ್ಜರಿ ಮಾಡಿದ, ಸ್ಟಂಟ್ ಹಾಕಿದ ಒಂದು. ಆವಾಗ ಕೇಳಿದೆ, ನನಗೆ ಯಾಕೆ ಹಿಂಗಾಯಿತು? ನಾನು ಡೈಲಿ 18-20 hours ವರ್ಕ್ ಮಾಡ್ತೀನಿ, ಮಿಷಿನ್ ಮುಂದೆ ನಿಂತಿರ್ತೀನಿ, ಫಿಸಿಕಲ್ ಲೋಡ್ ತುಂಬ ತೊಗೊಳ್ತೀನಿ ನಾನು ಅಂತ. ಅವಾಗ ಹೇಳ್ದ, ಇವತ್ತಿಂದ ನೀನು ಮಂಡಕ್ಕಿ, ಮೆಣಸಿನ್ಕಾಯಿ, ಮೀನ್ಸ್ ಕ್ಲಾಸ್ಮೇಟ್ಸ್ ಎಲ್ಲ ಗೊತ್ತಿರುತ್ತೆ, ಸೊ ಇದೆಲ್ಲ ಸ್ಟಾಪ್ ಮಾಡಬೇಕು. ಸೊ ಅವಾಗ ನಾನು ಅವ್ನ ಪರ್ಸ್ನಲಿ ಸಿಕ್ಕಿ, ಏನಕ್ಕೆ ಇದೆಲ್ಲ? ಇಲ್ಲ, ಎಲ್ಲದೂ ಯಾವುದು ನೀನು ನ್ಯಾಚುರಲ್ ಆಗಿರೋದನ್ನು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಮಾರ್ಕೆಟಲ್ಲಿ. ಅಲ್ಲ, ಮನೆಗೆ ಹೋಗಿ ಊಟ ಮಾಡು, ಹೊರಗಡೆ ಊಟ ಕೂಡ ಮಾಡಬೇಡ. ಸೊ ಇವತ್ತಿನ ಟೈಮಲ್ಲಿ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ತಿಂಗಳಲ್ಲಿ 28 ದಿವಸ ಹೊರಗಡೆ ಇರ್ತೀನಿ ನಾನು. ಸೊ ಆ ನಿಟ್ಟಲ್ಲಿ ಜನಕ್ಕೆ ವಿಷವಿಲ್ಲದ ಆಹಾರ ಏನು ಕೊಡ್ಬೋದು ಇದರ ಪ್ರಯತ್ನದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಇವತ್ತು ಬ್ಯಾಂಗ್ಳೂರ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಿ ಬರ್ತಾಯಿದ್ದೀವಿ. ಯಾಕೆಂದರೆ ತೀರ್ಥಹಳ್ಳಿ, ಶಿವಮೊಗ್ಗ, ನಮ್ಮ ಲೋಕಲಲ್ಲಿ ಆಲ್ಮೋಸ್ಟ್ ಆಲ್ ವಿ ಆರ್ ಕನ್ಸ್ಯೂಮಿಂಗ್ 80% ನಾವು ಬೆಳೆದಿದ್ದನ್ನೇ, ಅಥವಾ 50% ಅಂತೂ ನಾವು ಕನ್ಸ್ಯೂಮ್ ಮಾಡ್ತೀವಿ. ಇಂಥ ಬ್ಯಾಂಗ್ಳೂರಲ್ಲಿ ಆ ಥರ ಡಿಸೀಸ್. ಆ್ಯಂಡ್ ನಮ್ಮ ತಾಯಿ ಕ್ಯಾನ್ಸರ್ ಹಾಸ್ಪಿಟಲಿದ್ದಾಗ ನಾನು ನೋಡ್ತಾ ಇದ್ದ ಪೇಷಂಟ್ಸ್, ಚಿಕ್ಕ ಚಿಕ್ಕ ಮಕ್ಕಳು, ದುಡ್ಡಿರಲ್ಲ, ಕಷ್ಟಪಡ್ತಾರೆ. ಆ ಕಷ್ಟನ ನಿವಾರಿಸೋಕ್ಕೆ ನಮ್ಮ ಕೈಲಿ ಆಗಲ್ಲ. ಬಟ್ ಸಮ್ ಪರ್ಸೆಂಟೇಜ್ ಎಲ್ಲೋ ಒಂದು ಕಡೆ ನಮ್ಮ ಕಂಪ್ನಿಯಿಂದ ಸಪೋರ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಬಟ್ ಇವತ್ತಿನ ಇದರೊಳಗೆ ಹೆಲ್ತ್ ಬಗ್ಗೆ ಹೇಗೆ ಕೆಲಸ ಮಾಡುತ್ತೆ ಇದು ನನಗೆ ಗೊತ್ತಿಲ್ಲ. ಕೆಲಸ ಮಾಡೋದು ಹೇಗೆ, ಅವ್ರ ಅದಕ್ಕೆ ಏನು ಮಾಡ್ಬೋದು ಅನ್ನೋದು ನಾವು ಪರಿಹಾರ ಕೊಡ್ಬೋದೇ ಹೊರತು ಅದರ ರೀಸನ್ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಫಿಟ್ ಕೂಡ ಅಲ್ಲ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ವುಡ್ ಯು ಲೈಕ್ ಟು ಆಡ್ ಆನ್ ಸಮಥಿಂಗ್? ಎಸ್. ಸೊ ಇವ್ರು ಹೇಳಿದಾಗೇ ನಾನು ಕೆಲವು ಟಿಪ್ಸ್ ಆ್ಯಡ್ ಮಾಡೋಣ ಅಂತ. ಇವಾಗಿನ ಜನ್ರೇಷನಲ್ಲಿ ಅಥವಾ ಟ್ರೆಂಡಲ್ಲಿ ಇರ್ಬೋದು, ಎಲ್ಲರೂ ಈ ವೀಕೆಂಡ್ ಏನು ಟ್ರೆಂಡ್ ಮಾಡ್ಕೊಂಡಿದ್ದಾರೆ ಹೊರಗಡೆ ಹೋಗಿ ಊಟ ಮಾಡುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆದಷ್ಟು ಅಡಲ್ಟ್ರೇಟೆಡ್ ಫುಡ್ ಎಲ್ಲನೂ ಸಿಗೋದೆ ನಿಮಗೆ ಹೋಟೆಲ್ಸಲ್ಲಿ, ಓಕೆನಾ. ಆ್ಯಂಡ್ ನಿಮಗೆ ರೆಡಿಮೇಡ್ ಮಸಾಲಾಸ್ ಅಂತ ಸಿಗುತ್ತೆ, ದಟ್ ಈಸ್ ಆಲ್ಸೋ ವೆರಿ ಅನ್ಹೆಲ್ತಿ. ಅದ್ರ ಜೊತೆಗೆ ಏನಾಗುತ್ತೆ, ನಿಮಗೆ ಹೊರಗಡೆ ತಿನ್ನೋದ್ರಿಂದ ಸಾಕಷ್ಟು, ಅಂದರೆ ಇವಾಗ ಎಲ್ಲರೂ ಹೇಳಿದ್ರು, ಅಂದರೆ ಸರ್ ಹೇಳಿದ್ರು, ಹಾಲಿಂದ ಹಿಡಿದು ಬೆಳಗ್ಗೆ ನಾವು ಏನೇ ಊಟ ಮಾಡಿದ್ರು ಎಲ್ಲದರಲ್ಲೂ ಅಡಲ್ಟ್ರೇಷನ್ ಇದೆ ಅಂತ. ಹಂಗಂದರೆ ಮನುಷ್ಯ ಊಟ ಮಾಡೋಂಗೆ ಇಲ್ವಾ ಅಂತ ಕ್ವೆಶ್ಚನ್ ರೇಸ್ ಆಗುತ್ತೆ. ನೋ, ಡೆಫಿನೆಟ್ಲಿ ಆ ಥರ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಮನೆಯಲ್ಲಿ ನೀವು ಅಡುಗೆ ಮಾಡಿ ಊಟ ಮಾಡೋದನ್ನು ನೀವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ದಟ್ ಹೊರಗಡೆ ನಾವು ಯಾವಾಗ ಜಾಸ್ತಿ ಊಟ ಮಾಡೋಕ್ಕೆ ಶುರು ಮಾಡ್ತೀವಿ, ನಾನಾ ಥರ ಕಾಯಿಲೆಗಳು ಡೆಫಿನೆಟ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಒಬೆಸಿಟಿ ಇರ್ಬೋದು. ನಾವು ಡಿಕೇಡ್ ಬ್ಯಾಕ್ ಅಂದರೆ 10 ವರ್ಷ 15 ವರ್ಷ ಹಿಂದೆ ನೋಡಿದ್ರೆ ಯಾವುದು ಇರಲಿಲ್ಲ ಇಷ್ಟು ಕಾಮನ್ ಆಗಿ. ಇವಾಗ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಚಿಕ್ಕ ಹುಡುಗಿರು, ಲೈಕ್ ಆಲ್ಮೋಸ್ಟ್ 13 ಇಯರ್ಸ್ 14 ಇಯರ್ಸ್ ಅವರು PCOD ಮತ್ತು ಥೈರಾಯ್ಡ್ ಅಂತ ಬರ್ತಾರೆ. ಏನಕ್ಕೆ ಕಾರಣ ಅಂದರೆ ಬಿಕಾಸ್ ಆಫ್ ದ ಫುಡ್. ಅಂದರೆ ಅವರು ಹೊರಗಡೆ ಊಟ ಮಾಡೋದು ಜಾಸ್ತಿ ಶುರು ಆದಾಗಿಂದ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ಸೊ ಏನಾಗ್ತಾ ಬರ್ತಿದೆ ಅಂದರೆ ಇವಾಗ ಹೊರಗಡೆ ನೀವು ಎಷ್ಟು ಊಟ ಮಾಡೋಕ್ಕೆ ಜಾಸ್ತಿ ಶುರು ಮಾಡ್ತೀರಾ, ಆವಾಗ ನಾನಾ ಥರ ಕಾಯಿಲೆಗಳು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಅಟ್ಲೀಸ್ಟು ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ ಹೇಳ್ತೀವಿ, ಅಂದರೆ ನೀವು ಊಟ ಮಾಡಿದಾಗ ಅದು ಈಸಿಯಾಗಿ ಡೈಜೆಸ್ಟ್ ಆಗಬೇಕು ಒಂದು. ಮತ್ತು ಹಣ್ಣು ತರಕಾರಿಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೇ ಹೇಳ್ತೀವಿ. ಈವನ್ ಸ್ಟಿಲ್ ಅದರಲ್ಲಿ ಪೆಸ್ಟಿಸೈಡ್ಸ್ ಇರುತ್ತೆ ಅಥವಾ ಇದಿರುತ್ತೆ. ಸೊ ನಿಮ್ಮದೇ ಆದಂಥ ಸ್ವಲ್ಪ ಚೆನ್ನಾಗಿ ಡಬಲ್ ಟೈಮ್ ವಾಶ್ ಇರ್ಬೋದು, ಆ ಥರದ್ದು ಮಾಡಿಕೊಂಡು ಮನೆಯಲ್ಲೇ ಆದಷ್ಟು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಸಾಕಷ್ಟು ಕಾಯಿಲೆಗಳಿಂದ ಡೆಫಿನೆಟ್ಲಿ ನಾವು ಅದನ್ನು ತಡಿಬಹುದೇ ಹೊರತು ಇವಾಗ ಕಾಯಿಲೆಗಳು ಎಲ್ಲರಿಗೂ ಬಂದೇ ಬರುತ್ತೆ. ಸೊ ಅದನ್ನು ಹೇಗೆ ನಾವು ಸರಿಪಡಿಸ್ಕೋಬೇಕು ಅದನ್ನು ನಾವು ನೋಡ್ತಾ ಬಂದರೆ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ನ ನಾವು ಹೆಲ್ತಿಯಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಒಂದು ಮೇಯ್ನ್ ಸ್ಟ್ರೆಸ್ ಅನ್ನೋ ಒಂದು ಫ್ಯಾಕ್ಟರ್, ಈ ಕುರಿತಾಗಿ ಯಾರಾದರೂ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನೀಡೋ ಹಾಗಿದ್ರೆ, ಯಾಕಂದರೆ ಎಲ್ಲವೂ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತಾರೆ. ಸೊ ಎಲ್ಲವೂ ಸ್ಟ್ರೆಸ್ಸಿಂದ ಆಗುತ್ತೆ ಅಂತ ಹೇಳ್ತಾರೆ. ಚಯ ಅಪಚಯ ಕ್ರಿಯೆ ಸರಿ ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ದ ಗಟ್. ಸೊ ಇದ್ರ ಕುರಿತಾಗಿ ಸ್ಟ್ರೆಸ್ ಹೌ ಇಟ್ ಇಂಪೇರ್ಸ್ ದ ಗಟ್, ಇದ್ರ ಕುರಿತಾಗಿ ಯಾರಾದರೂ ಒಂದಷ್ಟು ಆ್ಯಡ್ ಆನ್ ಮಾಡೋ ಹಾಗಿದ್ರೆ ಇಟ್ ವುಡ್ ಬಿ ಅ ವೆಲ್ಕಮ್. ಸ್ಟ್ರೆಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಅವರಿಗೆ ಏನಂತ ಹೇಳಿದರೆ, ಈಗ ಪೇಷಂಟ್ ಬಂದ ತಕ್ಷಣ ಅವರಿಗೆ ಏನಂತ ಹೇಳಿದರೆ ಒಂಥರ ಮ್ಯಾಜಿಕ್ ಮಾಡಿ ಕೂಡಲೇ ಕಡಿಮೆ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಥರ ಆಗೋದಿಲ್ಲ. ಅವರು ಅರ್ಧ ಅವ್ರ ಲೈಫ್ ಸ್ಟೈಲು ಮತ್ತು ಆಹಾರದಿಂದ ಚೇಂಜ್ ಮಾಡ್ಕೊಬೇಕು, ಅರ್ಧ ಔಷಧಿಯಿಂದ ಸರಿಯಾಗಿ ಹೋಗುತ್ತೆ. ಆ ಸ್ಟ್ರೆಸ್ ಈಗಿನ ಅವರ ದುಡಿಮೆ ಅಥವಾ ದುಡ್ಡಿನಿಂದ ಅವರು ಓಡ್ತಾ ಇರೋದು ನೋಡಿದರೆ ಆ ಥರ ಅವರಿಗೆ ಸ್ಟ್ರೆಸ್ ಜಾಸ್ತಿ ಅನಿಸ್ತಾ ಇದೆ. ಅದರಿಂದ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ನಾನು ನೋಡ್ದಂಗೆ ಈ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಶುರುವಾದ ತಕ್ಷಣ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಅವರು ತಿನ್ನೋದನ್ನು TV ನೋಡ್ತಾ ತಿಂತಾರೋ, ಮೊಬೈಲ್ ನೋಡ್ತಾ ತಿಂತಾರೋ, ಆವಾಗ ಅವರಿಗೆ ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ. ಒಂದು ಹೆಜ್ಜೆ ನಡೆಯಲ್ಲ. ಅವರು ಜಸ್ಟು ಮನೆಯಿಂದ ಕೆಳಗಿಳಿದ ತಕ್ಷಣ ವೆಹಿಕಲ್ ಬರುತ್ತೆ ಅಥವಾ ಕಾರ್ ಬರುತ್ತೆ ಸ್ಕೂಲಿಗೆ ಹೋಗೋಕ್ಕೆ. ಏನು ವ್ಯಾಯಾಮ ಇಲ್ಲ, ಏನು ಎಕ್ಸಸೈಸ್ ಇಲ್ಲ, ಹೋಮ್ವರ್ಕು, ಇದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಅವ್ರು ಏನು 6 ವರ್ಷದವ್ರಿಗೆ ಆಡ್ತಾರೋ ಅದೇ ಒಂದು ಆಟ ವ್ಯಾಯಾಮ ಇರುತ್ತೆ. ಆಮೇಲೆ ಅವರಿಗೆ ಸ್ಟ್ರೆಸ್ ಸ್ಟಾರ್ಟ್ ಆಗಿ ಮಕ್ಕಳಲ್ಲಿ ಒಬೆಸಿಟಿ ಕಾಮನ್ ಆಗಿದೆ. ಆಮೇಲೆ ನಾನು ನೋಡ್ತಾ ಇದ್ದಂಗೆ ಮಕ್ಕಳಲ್ಲಿ ಅಲರ್ಜಿಕ್ ರೈನೈಟಿಸ್ ತುಂಬ ಕಾಮನ್. ಅದು ಈ ಫುಡ್ಡಿಂದನೇ ಬರೋದು. ಅಗೈನ್ ಚಾಕ್ಲೇಟ್ಸು, ಕ್ಯಾಡ್ಬರೀಸು, ಕಲರಿಂಗ್ ಏಜೆಂಟ್ ಹಾಕಿರ್ತಕ್ಕಂಥ ಚಾಕ್ಲೇಟ್, ಇದನ್ನು ಅವಾಯ್ಡ್ ಮಾಡಿದ ತಕ್ಷಣ ಮಕ್ಕಳಿಗೆ ಅಲರ್ಜಿಕ್ ರೈನೈಟಿಸ್ ತಾನೇ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಾನು ತುಂಬ ಜನಕ್ಕೆ ಅದನ್ನು ಅಡ್ವೈಸ್ ಮಾಡ್ತೀನಿ. ಈ ಕಲರಿಂಗ್ ಏಜೆಂಟ್ ಇರ್ತಕ್ಕಂಥ ಚಾಕ್ಲೇಟು, ಕ್ಯಾಡ್ಬರೀಸ್ ಚಾಕ್ಲೇಟ್ ಆಗ್ಬೋದು, ಅಥವಾ ಕಲರ್ಸ್ ಹಾಕಿರೋ ಚಾಕ್ಲೇಟು, ಎಲ್ಲೋ ಆಕ್ಸೈಡು, ಈ ಥರದ್ದು ಹಾಕಿರ್ತಕ್ಕಂಥ ಚಾಕ್ಲೇಟು, ರೆಡ್ ಚಾಕ್ಲೇಟು, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈ ಥರದನ್ನು ತುಂಬ ಅಡಲ್ಟ್ರೇಟೆಡ್ ಈಗ ಫುಡ್ಗಳು ಬರ್ತಾ ಇದೆ. ಕುರ್ಕುರೆ, ಲೇಸ್, ಆ ಥರದ್ದು ಆಗ್ಬೋದು, ಯಾವುದೇ ಒಂದು ಫುಡ್ ಆಗ್ಬೋದು, ಅವೆಲ್ಲ ಸಹ ಅಡಲ್ಟ್ರೇಟೆಡ್ ಅಂತ ಹೇಳ್ತೇನೆ. ಅದೆಲ್ಲದು ಜೀರ್ಣಶಕ್ತಿಯ ಮೇಲೆ ವ್ಯತ್ಯಯ ಪರಿಣಾಮ ಬೀರಿ ಅವರಿಗೆ ಮಕ್ಕಳು ಒಬೆಸಿಟಿ ಆಗೋದು, ಈ ಥರದ ಪ್ರಾಬ್ಲಮ್ ಶುರುವಾಗ್ತದೆ. ಇವರು ನಮ್ಮ ಕಸಿನ್ ಕುಂಟೋಳಿ ವಿಶ್ವನಾಥ್ ಅನ್ನೋದು, ಅವರು ಇಬ್ಬನಿ ಪ್ರಾಡಕ್ಟ್ಸಿಂದ ತುಂಬ ಆರ್ಗ್ಯಾನಿಕ್ ಇದನ್ನು ಫುಡ್ಡನ್ನು ತಯಾರು ಮಾಡ್ತಾಯಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಅವರು ಕೊರೋನಾ ಟೈಮಲ್ಲಿ
ಪೇಟ ಅಂತೇಳಿ ಇದನ್ನು ಮಾಡಿದರು. ಗುಜರಾತಲ್ಲಿ ಕಾಮನ್ ಆಗಿ ಮಾಡ್ತಾರೆ ಅದನ್ನು, ಕುಂಬಳಕಾಯಿಂದ ತುಂಬ ಚೆನ್ನಾಗಿ ಮಾಡಿದರು. ಆವಾಗ ರೈತರ ಹತ್ರ ಕುಂಬಳಕಾಯಿ ಬೆಳೆದಿರೋದು ಮೂಮೆಂಟ್ ಆಗ್ತಿರಲಿಲ್ಲ. ಅವರು ತುಂಬ ಪರ್ಚೇಸ್ ಮಾಡಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಪೇಟ ಅಂತೇಳಿ ಒಂದು ತಿಂಡಿಯನ್ನು ತಯಾರು ಮಾಡಿ ಇದು ಮಾಡಿದರು. ಅದು ತುಂಬ ಜನಕ್ಕೆ, ರೈತರಿಗೂ ಸಹ ಅನುಕೂಲ ಆಗಿತ್ತು ಆ ಟೈಮಲ್ಲಿ. ಈ ಟೈಮಲ್ಲಿ ಕುಂಟೋಳಿ ವಿಶ್ವನಾಥ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಆ್ಯಡಿಂಗ್ ಆನ್ ಟು ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ ಅಂತ ನೀವು ಕೇಳಿದಾಗ, ನಮ್ಮಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಸೈಕಲಾಜಿಕಲಿ ನೀವು ಎಷ್ಟು ಸ್ಟ್ರೆಸ್ ಇರ್ತೀರ ಅದು ನಿಮ್ಮ ದೇಹದ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಅದರಿಂದ ಉತ್ಪತ್ತಿ ಆಗುವಂತಹ ಕಾಯಿಲೆಗಳು, ಸೊ ಇದನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಡಿಸೀಸಸ್ ಇವಾಗಿರುವಂಥದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ, ದೋಸ್ ಆರ್ ಆಲ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಲೇ ಹೇಳ್ತೀವಿ. ಸೊ ಇದಕ್ಕೆ ಸಾಕಷ್ಟು ಒಳ್ಳೆ ಮೆಡಿಕೇಷನ್ಸ್ ಇದೆ, ಲೈಕ್ ಹೋಮಿಯೋಪತಿನಲ್ಲಿ. ಆ್ಯಂಡ್ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರಿಂದನೇ ನಾನು ಕಲ್ತಿದ್ದು. ಅಂದರೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಈ ಥರ ಸೈಕಲಾಜಿಕಲಿ ಸ್ಟ್ರೆಸ್ ಇರ್ಬೋದು ಅಥವಾ ಟೆನ್ಷನ್ಸ್ ಇರ್ಬೋದು, ಈ ಥರ ಯಾವ ಮಟ್ಟದಲ್ಲಿ ಪ್ರೆಷರ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 9 to 5 ಜಾಬಲ್ಲಿ ಇರ್ತಾರೆ, ವರ್ಕ್ ಪ್ರೆಷರ್, ವರ್ಕ್ ಟೆನ್ಷನ್ಸ್ ಇರ್ಬೋದು, ಅಥವಾ ನಾನಾ ಥರದ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು, ಮಕ್ಕಳಲ್ಲಿ ಇರ್ಬೋದು, ದೊಡ್ಡವರಲ್ಲಿ ಇರ್ಬೋದು. ಸೊ ಈ ಥರ ಸ್ಟ್ರೆಸ್ಸಿಂದ ಉತ್ಪತ್ತಿ ಆಗುವಂತಹ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಇಲ್ಲೇನಾಗುತ್ತೆ, ನೀವು ಕಾಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೆಸ್ ರಿಲೇಟೆಡ್ ಕಾಯಿಲೆಗಳಿಗೆ ನೀವು ರೂಟ್ ಕಾಸನ್ನು ನೀವು ಟ್ರೀಟ್ ಮಾಡ್ತಾ ಬಂತು ಅಂದರೆ ಡೆಫಿನೆಟ್ಲಿ ಕಾಯಿಲೆ ಗುಣಪಡಿಸಬಹುದು ಅಂತ. ಸೊ ಇಫ್ ಇಟ್ ಈಸ್ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳಿದಾಗ ನಮ್ಮಲ್ಲಿ ಕೆಲವು ಮೆಡಿಕೇಷನ್ಸ್ ಇದೆ ವೇರ್ ಇಟ್ ಆ್ಯಕ್ಟ್ಸ್ ಆನ್ ಮೈಂಡ್ ಅಂತ ಹೇಳ್ತೀವಿ ಹೋಮಿಯೋಪತಿ ಪದ್ಧತಿನಲ್ಲಿ. ಸೊ ಹೋಮಿಯೋಪತಿ ಪದ್ಧತಿ ಮೆಡಿಕೇಷನ್ಸಲ್ಲಿ ಏನಾಗುತ್ತೆ, ನಿಮಗೆ ಮೈಂಡ್ ಸಿಂಪ್ಟಮ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ಇದು ಕಾಸ್ ಆಫ್ ದ ಡಿಸೀಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಯಾವುದೇ ಥರ ಕಾಯಿಲೆ ಕೂಡ ಗುಣ ಆಗುತ್ತೆ ಅಂತ ನಾವು ಹೇಳಬಹುದು. ಜೊತೆಗೆ ನಾವು ಕೆಲವು ಟಿಪ್ಸ್ ಕೂಡ ಹೇಳ್ತೀವಿ ಪೇಷಂಟ್ಸ್ಗೆ, ವೇರ್ ಅವ್ರಿಗೆ ಮಾನಸಿಕವಾಗಿ ಅವರು ಕಾನ್ಸಂಟ್ರೇಟೆಡ್ ಆಗಿ ಅವರು ಮಾನಸಿಕವಾಗಿ ಸರಿಪಡಿಸ್ಕೋಬೇಕು ಅಂತ. ಸೊ ಇವಾಗಿನ ಲೈಫ್ ಸ್ಟೈಲಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ರಿಲೇಟೆಡ್ ಇದ್ದಾಗ ಅವರಿಗೆ ಯೋಗ ಇರಬಹುದು ಅಥವಾ ಮೆಡಿಟೇಷನ್ಸ್ ಇರಬಹುದು, ಅಥವಾ ಅವರು ತುಂಬಾ ಪ್ರೆಷರಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂದರೆ ಅವರಿಗೆ ಅವರು ಟೈಮ್ ಕೊಟ್ಕೋಬೇಕು. ಸೊ ಇದು ಮಾಡಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾಯಿಲೆ ಇದ್ದರೂ ಕೂಡ ಕಾಯಿಲೆ ಮಟ್ಟ ಜಾಸ್ತಿ ಆಗಲ್ಲ ಅಂತ ಕೂಡ ನಾವು ಹೇಳ್ತಾ ಬರ್ತೀವಿ. ಸೊ ಇದಕ್ಕೆ ಸಪೋರ್ಟಿವ್ ಆಗಿ ಮೆಡಿಕೇಷನ್ಸ್ ತುಂಬಾ ಇದೆ. ಅದರ ಜೊತೆಗೆ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ಯಾನಲ್ ಡಿಸ್ಕಷನ್ಗೆ ಆಗಮಿಸಿ ಉಪಯುಕ್ತವಾದಂತಹ ಒಂದಷ್ಟು ಮಾಹಿತಿಯನ್ನು ನೀವೆಲ್ಲರೂ ಇಲ್ಲಿ ಹಂಚ್ಕೊಂಡಿದ್ದೀರಾ. ಇಟ್ಸ್ ರಿಯಲಿ ಅ ಪ್ಲೆಷರ್ ಟು ಹ್ಯಾವ್ ಯು ಆಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.